ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದೀರಾ. ಒಂದೇ ಸತಿ ಆನ್ಸರ್ ಕೀ ಒಂದೇ ಸತಿ ಆನ್ಸರ್ ಮಾಡ್ತಾ ಇದ್ದೀನಿ. ಒಂದೇ ಸತಿ ಎಲ್ಲರಿಗೂ ಸೇರಿಸಿ ಒಟ್ಟಿಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಕೊಡಗು ಡಿಸಿಸಿ ಬ್ಯಾಂಕ್ ನೇಮಕಾತಿ ಬಗ್ಗೆ ಏನೇನು ಕೇಳಿದಿರಾ ಅಂತ ನೋಡ್ತೋಗೋಣ. ಮೊದಲನೇ ಕ್ವಶನ್. ಅದಕ್ಕೆ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಒಂದೇ ಒಂದು ನಿಮಿಷ. ಕೊಡಗು ಡಿಸಿಸಿ ಬ್ಯಾಂಕ್ ರಿಸಲ್ಟ್ ಯಾವಾಗ ಅಂತ ತುಂಬಾ ಜನ ಕಾಲ್ಸು ಮೆಸೇಜ್ ಬರ್ತಾ ಇದೆ. ಕ್ಲಿಯರ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಾಲ್ಸು ಮೆಸೇಜ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಇಲ್ಲೇ ಹೇಳ್ತೀನಿ ಕ್ಲಿಯರ್ ಆಗಿ. ನಿಮ್ಮ ಎಕ್ಸಾಮ್ ಆಗಿ ಒಂದು ವಾರ 2-3 ದಿನ ಆಗಿದೆ. 2-3 ದಿನ ಆಗಿದೆ. ಇನ್ನು 1 ಮಂತ್ ಬೇಕೇ ಬೇಕು. ಅಂದ್ರೆ ಏಪ್ರಿಲ್ ಫಸ್ಟ್ ವೀಕ್ ನಲ್ಲಿ ಅಥವಾ ಸೆಕೆಂಡ್ ವೀಕಲ್ಲಿ, ಏಪ್ರಿಲ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ನಾನು ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ ಅಂತ ಮತ್ತೆ ಮೆಸೇಜ್ ಮಾಡಬೇಡಿ. ಮತ್ತೆ ಅದೇ ಮೆಸೇಜ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಮೆಸೇಜ್ ನಿಮ್ಮ ಮನ್ಸಿಗೆ ಬಂದಂಗೆಲ್ಲ ಮೆಸೇಜ್ ಮಾಡ್ಕೊಂಡು ದಯವಿಟ್ಟು ಮೆಸೇಜ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿ, ನಿಧಾನಕ್ಕೆ ಸಮಾಧಾನವಾಗಿ ಯೋಚನೆ ಮಾಡಿ. ಒಂದು ತುಂಬಾ ವರ್ಷ ಎಕ್ಸಾಮ್ ಬರೆದು ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಿಮ್ಮ ಒಂದು 16 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ನಿಮ್ಮ ಈ ಡಿಸಿಸಿ ಬ್ಯಾಂಕ್ಸ್ದು 3 ಸತಿ ಇಂಟರ್ವ್ಯೂಗೆ ಹೋಗಿ ಬಂದಿದ್ದೀನಿ. ಮ್ಯಾನೇಜರ್ ಪೋಸ್ಟ್ ಇಂಟರ್ವ್ಯೂಗೆ ಹೋಗಿ ಬಂದಿದ್ದೀನಿ. ಒಂದು ಲೆಟರು ಹಾಕಿದ್ದೆ ನಿಮಗೆ, ಒಂದು ಕಾಲ್ ಲೆಟರ್, ಯಾವುದು ಇಂಟರ್ವ್ಯೂ ಲೆಟರ್ನು ಹಾಕಿದ್ದೆ ಎಕ್ಸಾಂಪಲ್ಗೆ. ಇಂಥದಕ್ಕೆ ಹೋಗಿ ಬಂದಿದ್ದೀನಿ ಅಂತ. ಅದನ್ನೆಲ್ಲ ಈ ವಿಡಿಯೋದಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಏನು ಈ ರಿಸಲ್ಟ್ ಯಾವಾಗ ಬರುತ್ತೆ ಅಂದ್ರೆ 1ರಿಂದ 1.5 ತಿಂಗಳು ಬೇಕು. ನಾನು ಹೇಳ್ತಾ ಇರೋದು ಅನುಭವದ ಆಧಾರದ ಮೇಲೆ. ಏನಂದ್ರ ಮೇಲೆ ಹೇಳ್ತಾ ಇದ್ದೀನಿ? ಅನುಭವದ ಆಧಾರದ ಮೇಲೆ, ಹಿಂದೆ ನಡೆದಿರ್ತಕ್ಕಂಥ ರಿಕ್ರೂಟ್ಮೆಂಟ್ಗಳ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. 1ರಿಂದ 1.5 ತಿಂಗಳು ಅಂದ್ರೆ ನಿಮ್ಮ ಏಪ್ರಿಲ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಪ್ರೊಸೆಸ್ ಫಾಸ್ಟ್ ಆಗಾದ್ರೆ ಏಪ್ರಿಲ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ರಿಸಲ್ಟ್ನ ಬಿಡ್ತಕ್ಕಂಥ ಎಲ್ಲಾ ಚಾನ್ಸಸ್ ಇದೆ. ರಿಸಲ್ಟ್ ಬಿಡುವ ಎಲ್ಲಾ ಸಾಧ್ಯತೆ ಇದೆ. ಕ್ಲಾರಿಟಿ ಬಂತಲ್ವಾ? ಒಂದು ಕ್ವಶನ್ಗೆ ಆನ್ಸರ್ ಸಿಕ್ತು. ನೆಕ್ಸ್ಟ್, ಅಪೆಕ್ಸ್ ಬ್ಯಾಂಕ್ ಇಂಟರ್ವ್ಯೂ ಯಾವಾಗ? ಇಂಟರ್ವ್ಯೂ ತುಂಬಾ ಜನ ಕೇಳ್ತಾ ಇದ್ದಾರೆ. ಅಪೆಕ್ಸ್ ಬ್ಯಾಂಕ್ ಕಟ್ ಆಫ್ ಯಾವಾಗ ಬಿಡ್ತಾರೆ, ಪ್ಲಸ್ ಇಂಟರ್ವ್ಯೂ ಯಾವಾಗ? ಅಪೆಕ್ಸ್ ಬ್ಯಾಂಕ್ ಇಂಟರ್ವ್ಯೂ ಅಂದ್ರೆ ಕಟ್ ಆಫ್ ಯಾವಾಗ ಬಿಡ್ತಾರೆ, ಇಂಟರ್ವ್ಯೂ ಯಾವಾಗ ಅಂತ. ಇದು ಅಷ್ಟೇ ಹೇಳ್ತೀನಿ ನೋಡಿ. ಇದು ಅಷ್ಟೇ. ಅಪೆಕ್ಸ್ ಬ್ಯಾಂಕ್ ಅಲ್ವಾ? ಅಪೆಕ್ಸ್ ಬ್ಯಾಂಕ್ ಏಪ್ರಿಲ್ ಅಲ್ಲಿ ಅಂತ ಮಾಹಿತಿ ಬರ್ತಾ ಇದೆ. ಹಿಂಗೆ ಹುಡುಗರುಗಳು ಹೋಗಿ ಕೇಳ್ಕೊಂಡ್ ಬರ್ತಾ ಇರ್ತಾರಲ್ಲಮ್ಮ, ಅಪ್ರಾಕ್ಸಿಮೇಟ್ ಹೇಳ್ಬೋದು ಅಷ್ಟೇನೆ. ಇದೇ ಮಂತ್ ಅಲ್ಲಿ, ಇದೇ ಡೇಟ್ ಅಲ್ಲಿ, ಇದೇ ಪರ್ಟಿಕ್ಯುಲರ್ ಆಗಿ ಯಾರಿಗೂ ಗೊತ್ತಾಗೋದಿಲ್ಲ. ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬ್ರಾಂಚ್ ಇರುತ್ತೆ. ಅಲ್ಲಿ ಹೋಗಿ ವಿಚಾರಿಸಿದ್ರೆ ಖಂಡಿತವಾಗ್ಲೂ ಹೇಳ್ತಾರೆ. ಸರ್ ಇಂಟರ್ವ್ಯೂ ಯಾವಾಗಿರುತ್ತೆ ಸರ್? ಇಂಟರ್ವ್ಯೂಗೆ ರೆಡಿ ಆಗ್ಬೇಕು, ಇಷ್ಟೇ ಮಾತಾಡ್ಬೇಕು, ಬೇರೆ ಏನು ಮಾತಾಡಬಾರ್ದು. ಹೋಗಿ ಅಪೆಕ್ಸ್ ಬ್ಯಾಂಕ್ ಮೇನ್ ಬ್ರಾಂಚ್ ಅಲ್ಲಿ ಹೋಗ್ಬಿಟ್ಟು ಕೇಳಿ, ಅಡ್ಮಿನಿಸ್ಟ್ರೇಟಿವ್ ಬ್ರಾಂಚ್ ಅಲ್ಲಿ, ಸರ್ ಇಂಟರ್ವ್ಯೂ ರೆಡಿ ಆಗ್ಬೇಕು ಸರ್, ಯಾವಾಗಿರುತ್ತೆ ಅಂದ್ರೆ ಅಪ್ರಾಕ್ಸಿಮೇಟ್ ಏಪ್ರಿಲ್ ಅಲ್ಲಿ ಅಂತನೋ, ಮಾರ್ಚ್ ಅಲ್ಲಿ ಅಂತನೋ ಏನೋ ಒಂದು ಹೇಳ್ತಾರೆ. ಮಾರ್ಚ್ ಅಲ್ಲಿ ಅಂತನೋ ಅಥವಾ ಏಪ್ರಿಲ್ ಅಲ್ಲಿ ಅಂತನೋ, ಇಲ್ಲ ಫೈನಾನ್ಷಿಯಲ್ ಇಯರ್ ಎಂಡ್ ಇದೆ ಏಪ್ರಿಲ್ ಅಲ್ಲಿ ಮಾಡ್ತೀವಿ ಅಂತನೋ ಏನೋ ಒಂದು ಉತ್ತರ ಸಿಗುತ್ತೆ ನಿಮ್ಗೆ. ಅವ್ರ ಕಡೆಯಿಂದ ಒಂದು ಪರ್ಟಿಕ್ಯುಲರ್ ಆಗಿ ಉತ್ತರ ಸಿಗುತ್ತೆ. ಅದು ಫೈನಲ್ ಆಗುತ್ತೆ. ಒಂದು ಅಂದಾಜು ಏಪ್ರಿಲ್ ಅಲ್ಲಿ ಇಂಟರ್ವ್ಯೂ ಇರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಏಪ್ರಿಲ್ ಅಲ್ಲಿ ಇರುವ ಸಾಧ್ಯತೆ ಇದೆ. ಓದ್ಕೊಳ್ಳಿ. ಏಪ್ರಿಲ್ ಇಲ್ಲದ್ರೆ ನಾವು ಮೇನಲ್ಲಿ ಮಾಡ್ತೀವಿ ಅಂದ್ರೆ ಮೇನಲ್ಲೇ ಹೋಗ್ಬೇಕಾಗುತ್ತೆ. ಒಂದು ಅಂದಾಜ್ ಮೇಲೆ ಹೇಳ್ಬೋದು, ಒಂದು ಅಂದಾಜು ಅನುಭವದ ಆಧಾರದ ಮೇಲೆ ಏಪ್ರಿಲ್ ಅಲ್ಲಿ ಇರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಎಲ್ಲಿರ್ಬೋದು? ಏಪ್ರಿಲ್ ಅಲ್ಲಿ. ಇನ್ನು ಇದಾದ ನಂತರದಲ್ಲಿ ನಿಮ್ದು ಯಾವುದು? ಕೊಡಗ್ದು ಅಬ್ಜೆಕ್ಷನ್ಸ್ಗೆ ಬಿಟ್ಟಿಲ್ಲ. ಕೊಡಗ್ದು ಆನ್ಸರ್ ಕೀ ಸುಮಾರು ಜನ ನಮ್ದು ಕರೆಕ್ಟ್ ಆಗಿದಾವೆ ಆದ್ರೂ ಇನ್ನೂ ಆನ್ಸರ್ ಬರ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದೀರಾ. ಅಬ್ಜೆಕ್ಷನ್ಗೆ ಕಾಲ್ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅಬ್ಜೆಕ್ಷನ್ಸ್ ಯಾವಾಗ ಬಿಡ್ತಾರೆ ಅಂತ ಒಂದು ಕ್ವಶನ್ ರೈಸ್ ಆಗ್ತಾ ಇದೆ. ಸುಮಾರು ಜನ ಕೇಳ್ತಾ ಇದ್ದೀರಾ. ಅಪೆಕ್ಸ್ ಬ್ಯಾಂಕ್ನವರು ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಿಟ್ರು. ಅಬ್ಜೆಕ್ಷನ್ಸ್ಗೆ ಕೊನೆ ಮೂಮೆಂಟ್ ಅಲ್ಲಿ ಅಬ್ಜೆಕ್ಷನ್ಸ್ಗೆ ವಿತ್ ಕ್ವಶನ್ ಪೇಪರ್ ಬಿಟ್ರು ಅಬ್ಜೆಕ್ಷನ್ಸ್ ಹಾಕಿ ಅಂತ ಹೇಳಿ ಬಿಟ್ರು. ತದನಂತರದಲ್ಲಿ ಫೈನಲ್ ಕೀ ಆನ್ಸರ್ ಬಿಟ್ರು. ಸೊ ಇದೇ ಪ್ರೊಸೀಜರ್ನ ಎಲ್ಲಾ ಡಿಸಿಸಿ ಬ್ಯಾಂಕು ಫಾಲೋ ಮಾಡ್ತಾ ಇರ್ಬೋದು. ಯಾಕೆಂದ್ರೆ ಮಂಡ್ಯದವರು ಇನ್ನೂ ಬಿಟ್ಟಿಲ್ಲ. ಇನ್ನೇನು ಬಿಡೋ ಸಾಧ್ಯತೆ ಇದೆ. ಮಂಡ್ಯದವ್ರದ್ದು ಕೇಳ್ತಾ ಇದ್ರಿ. ಮಂಡ್ಯದವ್ರು ಹೇಳ್ತೀನಿ. ಫಸ್ಟ್ ಅಪೆಕ್ಸ್ ಬ್ಯಾಂಕ್ ಮುಗಿದೋಗ್ಲಿ, ಅಪೆಕ್ಸ್ ಬ್ಯಾಂಕ್ ಕತೆ ಮುಗಿಲಿ. ಅಪೆಕ್ಸ್ ಬ್ಯಾಂಕ್ದು ಏಪ್ರಿಲ್ ಅಲ್ಲಿ ಇರುತ್ತೆ. ಅಪೆಕ್ಸ್ ಬ್ಯಾಂಕ್ ಇಂಟರ್ವ್ಯೂ ಏಪ್ರಿಲ್ ನಲ್ಲಿ ಇರುತ್ತೆ. ಕೊಡಗ್ದು ಅಷ್ಟೇನೆ. ಕೊಡಗ್ದು ಅಬ್ಜೆಕ್ಷನ್ಸ್ ಏಪ್ರಿಲ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಅನೌನ್ಸ್ ಆಗುತ್ತೆ. ಏಪ್ರಿಲ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ನಲ್ಲಿ ರಿಸಲ್ಟ್ ಬಿಡ್ತಾರಲ್ಲ, ಬಿಡ್ಬೇಕಾದ್ರೆ ಅಬ್ಜೆಕ್ಷನ್ಸ್ ಕೇಳ್ತಾರೆ. ಅಬ್ಜೆಕ್ಷನ್ ಕೇಳಿದ ನಂತರದಲ್ಲಿ ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ನೆಕ್ಸ್ಟ್ ಮಂಡ್ಯದು ರಿಸಲ್ಟ್ ಯಾವಾಗ ಅಂತ ಕೇಳ್ತಾ ಇದ್ರಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮಂಡ್ಯ ರಿಸಲ್ಟ್ ಯಾವಾಗ ಅಂತ ಕೇಳ್ತಾ ಇದ್ರಿ. ಮಂಡ್ಯ ರಿಸಲ್ಟ್
ಇನ್ನೇನು ಯಾವಾಗ ಮಾರ್ಚ್ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ಅನೌನ್ಸ್ ಆಗ್ಬೋದು. ಇದು ಅಷ್ಟೇ ಅನುಭವದ ಆಧಾರದ ಮೇಲೆ ಹೇಳ್ಬೋದು. ಇವತ್ತು ಪರ್ಟಿಕ್ಯುಲರ್ ಆಗಿ ಇದೇ ಡೇಟು ಅದೇ ಡೇಟು ಯಾರಿಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಮತ್ತೆ ಅದೇ ಕ್ವಶನ್ ಕೇಳಿದ್ರೆ ಪ್ರಯೋಜನ ಇಲ್ಲ, ಯಾರಿಗೂ ಗೊತ್ತಾಗಲ್ಲ. ಯಾರೇ ಹೇಳಿದ್ರು ಅದು ಫೇಕ್ ಇನ್ಫಾರ್ಮೇಶನ್. ಹೊರಗಡೆ ಇರೋರು ಏನೇ ಕತೆ ಹೇಳಿದ್ರು ಫೇಕ್ ಇನ್ಫಾರ್ಮೇಶನ್. ನೀವು ಇದು ಅಷ್ಟೇ, ಮಂಡ್ಯದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬ್ರಾಂಚ್ ಇದೆ, ಹೋಗ್ಬಿಟ್ಟು ಕೇಳಿ ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ಕೊಡ್ತೀರಾ ಸರ್ ಅಂತ ಕೇಳಿದ್ರೆ ಹೇಳ್ತಾರೆ. ಇಂಟರ್ವ್ಯೂ ಯಾವಾಗಿರುತ್ತೆ ಸರ್, ರೆಡಿ ಆಗ್ಬೇಕಲ್ಲ ಸರ್, ಇಂಟರ್ವ್ಯೂ ರೆಡಿ ಆಗ್ಬೇಕಲ್ಲ, ಓದ್ಕೊಂಡು ಸಬ್ಜೆಕ್ಟ್ಸ್ ಎಲ್ಲ ರೆಡಿ ಆಗ್ಬೇಕು ಸರ್ ಅಂದ್ರೆ ಒಂದು ಅಂದಾಜು ಹೇಳ್ತಾರೆ. ಒಂದು ಅಂದಾಜು ಮಾರ್ಚು ಅಥವಾ ಏಪ್ರಿಲ್ ಇರ್ಬೋದಪ್ಪ, ರೆಡಿ ಆಗ್ರಿ ಅಂತ ಅಂದಾಜ್ ಮೇಲೆ ಹೇಳ್ತಾರೆ. ಮೋಸ್ಟ್ ಪ್ರಾಬಬಿಲಿಟಿ ಮಾರ್ಚ್ ಮೊದಲನೇ ವಾರ 2ನೇ ವಾರದಲ್ಲಿ ಹಿಂದಿನ ಒಂದು ಲೆಕ್ಕಾಚಾರ ನೋಡ್ತಾ ಹೋದ್ರೆ ಮಾರ್ಚ್ ಮೊದಲನೇ ವಾರ 2ನೇ ವಾರದಲ್ಲಿ ಬಿಡುವ ಚಾನ್ಸಸ್ ಇದೆ. ಒಂದು ಸ್ವಲ್ಪ ವೇರಿಯೇಷನ್ ಆದ್ರೂ ಆಗ್ಬೋದು, ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಇದಾದ ನಂತರದಲ್ಲಿ ಇಂಟರ್ವ್ಯೂ ಎಲ್ಲ ಮಂಡ್ಯ ರೆಡಿ ಆಗ್ರಿ. ನಿಮ್ಮ ಕೊಡಗದು ಇನ್ನು ಏಪ್ರಿಲ್ ವರೆಗೂ ಟೈಮ್ ಇದೆ. ತದನಂತರದಲ್ಲಿ ಕಟ್ ಆಫ್ ಬಗ್ಗೆ ಕೇಳ್ತಾ ಇದ್ರಿ. ಕಟ್ ಆಫ್ ಹೇಳ್ಬೇಕು ಅಂತಂದ್ರೆ ಎಷ್ಟು ಜನ ಎಕ್ಸಾಮ್ ಬರೆದಿರೋ ನಂದು ನಂಬರ್ ಇದೆ, ವಾಟ್ಸಪ್ ನಂಬರ್ ಇದೆ. ಆ ನಂಬರ್ಗೆ ನಿಮ್ಮ ಕ್ಯಾಟಗರಿ ಬೇಕಾಗುತ್ತೆ. ಕ್ಯಾಟಗರಿ ಮಹಿಳೆ ಇದ್ರೆ ಮಹಿಳೆ, ಹುಡುಗರಿದ್ರೆ ಹುಡುಗರು, ಮೆನ್ ಇದ್ರೆ ಮೆನ್ನು, ವುಮೆನ್ ಇದ್ರೆ ವುಮೆನ್ ಗೊತ್ತಾಗಬೇಕು. ವುಮೆನ್ಸ್ಗೆ ಕಡಿಮೆ ನಿಲ್ಲುತ್ತೆ, ಅರ್ಥ ಆಗ್ತಾ ಇದೆಯಾ? ವುಮೆನ್ಸ್ಗೆ ಕಡಿಮೆ ನಿಲ್ಲುತ್ತೆ. ಸಪ್ರೇಟ್ ಕ್ಯಾಟಗರಿನೂ ಇರುತ್ತೆ, ಅವ್ರಿಗೆ ಸಪ್ರೇಟ್ ಮಹಿಳಾ ಕೋಟಾನೇ ಇರುತ್ತೆ. ಹುಡುಗರಿಗೆ ರೂರಲ್ಲು, ಕನ್ನಡ ಮೀಡಿಯಂ ಎಲ್ಲ ಇರ್ತದೆ. ಸೊ ಕ್ಯಾಟಗರಿ ಮೆನ್ಷನ್ ಮಾಡ್ರಿ. ನಿಮ್ಮ ಎಕ್ಸಾಕ್ಟ್ ಸ್ಕೋರಿಂಗ್ ಎಷ್ಟು 130 140 ಏನೋ ಬಂದಿರುತ್ತೆ, ಅಷ್ಟು ಮಾತ್ರ ಮೆನ್ಷನ್ ಮಾಡಿದ್ರೆ, ಎಲ್ಲಾರ್ದು ಎಷ್ಟು ಜನ ಇದ್ರು ಅಷ್ಟು ಜನದ್ದು ಮೆನ್ಷನ್ ಮಾಡಿದ್ರೆ ಅದನ್ನ ನೋಡಿ ಒಂದು ಪ್ರಾಬಬಲ್ ಕಟ್ ಆಫ್ ಹೈಯೆಸ್ಟ್ ಸ್ಕೋರಿಂಗ್ ಮಾಡಿಲ್ಲ ಅಂತ ಯಾರು ಹೇಳ್ಬಿಡ್ರಿ. ಅಪ್ ಟು 170 ವರೆಗೂ ಮಾಡಿರೋ ಚಾನ್ಸಸ್ ಇರುತ್ತೆ. ಪೇಪರ್ ಮಾಡರೇಟ್ ಆಗಿತ್ತು ಅಂತ ನನಗಿರುವಂತ ಮಾಹಿತಿ. ಮಾಡರೇಟ್ ಆಗಿತ್ತು, ಕಾಂಪ್ಲಿಕೇಟೆಡ್ ಆಗಿದ್ರೆ ಕಟ್ ಆಫ್ ಇಳಿಯುತ್ತೆ, ಆಬ್ವಿಯಸ್ಲಿ ಇಳಿದೋಗುತ್ತೆ. ಮಾಡರೇಟ್ ಆಗಿತ್ತು 170 ವರೆಗೂ ಮಾಡಿರ್ತಾರೆ. ಹುಡುಗರು ತುಂಬಾ ಬುದ್ಧಿವಂತರಿರ್ತಾರೆ, ನಾವೇ ಮಾಡಿರೋದು ಅಂತ ಅನ್ಕೊಂಡ್ಬಿಟ್ರಿ. 170 ವರೆಗೂ ಮಾಡಿರೋರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಅಪ್ ಟು 170 ವರೆಗೂ. 170 ಇಂದ ಇಳಿಸ್ಕೊಂಡ್ ಬರ್ಬೇಕಾಗುತ್ತೆ. ಒಂದು ಪೋಸ್ಟ್ಗೆ 5 ಜನ, ಇಂಟರ್ವ್ಯೂಗೆ 5 ಜನ, ಈ ತರ ಇಳಿಸ್ಬೇಕಾಗುತ್ತೆ. ನೀವು ಕಳಿಸಿ ಫಸ್ಟ್ ಸ್ಕೋರ್ ಎಷ್ಟಾಗಿದೆ ಅಂತ ಒಂದು ಅಂದಾಜ್ ಮೇಲೆ ನೋಡಿ, ತದನಂತರದಲ್ಲಿ ಸುಮ್ಮನೆ ಸ್ಕೋರ್ನ ಸೆಂಡ್ ಮಾಡಿ. ಕಟ್ ಆಫ್ ಹೇಳೋದು ಎಲ್ಲ ಲೆಕ್ಕಾಚಾರ ಮಾಡಬೇಕು, ಪ್ರತಿಯೊಂದು ಲೆಕ್ಕಾಚಾರ ಮಾಡಬೇಕು. ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಪರ್ಟಿಕ್ಯುಲರ್ ಕಟ್ ಆಫ್ ನಿಮ್ಮ ಪೇಪರ್ ಏನಾರು ಕೈ ಕೊಟ್ರೆ ಪರ್ಟಿಕ್ಯುಲರ್ ಕಟ್ ಆಫೇ ಹೇಳ್ಬೋದು. ಜನರಲ್ ಮೆರಿಟ್ ಇಷ್ಟೇ ಬರುತ್ತೆ ಅಂತ ಹೇಳ್ಬೋದು, ಅಷ್ಟು ಅಕ್ಯುರೇಟ್ ಆಗಿ ಹೇಳ್ಬೋದು. ಬಟ್ ಪೇಪರ್ ಇಲ್ಲ ಅಂದ್ರೆ ತುಂಬಾ ಕಷ್ಟ. ಅಟ್ಲೀಸ್ಟ್ ಮಾರ್ಕ್ಸ್ ಆದ್ರೂ ಸೆಂಡ್ ಮಾಡ್ರಿ. ಖಂಡಿತವಾಗ್ಲೂ ಒಂದು ವಿಡಿಯೋ ಮಾಡಾಕ್ತೀನಿ. ಎಲ್ಲಾರ್ದು ಸೆಂಡ್ ಆಗ್ಬೇಕು, ಸುಮಾರು ಜನ ಸೆಂಡ್ ಆಗ್ಬೇಕು. 1 or 2 days ಗ್ಯಾಪ್ ಆದ್ಮೇಲೆ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ಸ್ ಮಾಡಿ ನಿಮ್ಗೆ ಹಾಕ್ತೀನಿ. ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಸೊ ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಡೌಟ್ಸ್ ಇದ್ರೆ ಮೆಸೇಜ್ ಮಾಡಿ. ಏನ್ ತರ ಡೌಟ್ಸು ಇದರಲ್ಲಿ ಇದನ್ನೇ ರಿಪೀಟ್ ಮಾಡಿ ಕೇಳ್ಬೇಡ್ರಿ. ಅರ್ಥ ಆಗ್ತಾ ಇದೆಯಾ? ಸ್ಕೋರ್ ನೋಡ್ರಿ, ಸೆಂಡ್ ಮಾಡ್ರಿ. ಅರ್ಥ ಆಗ್ತಿದೆ? ಐ ಥಿಂಕ್ ನಿಮ್ಮೆಲ್ಲ ಕಮೆಂಟ್ಸ್ಗೂ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಯಾರು ನಿಮ್ಮ ಮಂಗಳೂರಿನವ್ರು ಯಾರು ಬರೀತಾ ಇದ್ದಾರೆ ಎಕ್ಸಾಮ್ಸ್, ಮಂಗಳೂರು ಅಂತ ಅನ್ಕೊಂತೀನಿ ಮೋಸ್ಟ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿಮ್ಮ, ಚೆನ್ನಾಗಿ ಬರೀರಿ, ನೀಟಾಗಿ ಅಟೆಂಡ್ ಮಾಡ್ಕೊಂಬನ್ನಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.